ರಾಯಚೂರು ಅಭಿನಂದನಾ ಸಮಾರಂಭದಲ್ಲಿ ಸಂಸದರಿಗೆ ಕಲ್ಯಾಣ ಕರ್ನಾಟಕ ಕಾಯಕ ರತ್ನ ಪ್ರಶಸ್ತಿ ನೀಡಿ ಗೌರವ ಸನ್ಮಾನ. ಜಿಲ್ಲೆಗಳ ಅಭಿವೃದ್ಧಿಗೆ ಶಕ್ತಿಮೀರಿ ಶ್ರಮಿಸುವೆ ಜಿ ಕುಮಾರ್ ನಾಯಕ್. ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಎಸ್ಕೆಇ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಮಹಾವಿದ್ಯಾಲಯದ ಅಧ್ಯಕ್ಷರು ಪ್ರಾಂಶುಪಾಲರಾದ ಡಾಕ್ಟರ್ ಬಾಬುರಾವ್ ಎಂ ಶೇಗುಣಿಸಿ ಅವರ ಅಧ್ಯಕ್ಷತೆ ಮತ್ತು ಶಾಹೀನ್ ಪಿಯು ಮಹಾವಿದ್ಯಾಲಯ ಹಾಗೂ ಥಾಮಸ್ ಡಿಗ್ರಿ ಮಹಾವಿದ್ಯಾಲಯವರ ಸಹಕಾರ, ಸೋಮರಪೇಟೆ ಹಿರೇಮಠದ ಪೂಜ್ಯ ಶ್ರೀ ಅಭಿನವ ರಾಯಚೂರು ವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಜಿ ಕುಮಾರ್ ನಾಯಕ್ ಅವರಿಗೆ ರಾಯಚೂರು ಅಭಿನಂದನಾ ಸಮಾರಂಭವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬೂದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಡಾಕ್ಟರ್ ಪಂಡಿತ್ ನರಸೂರ್ ಒಡವಟಿ ಅವರ ಶಿಷ್ಯಳಾದ ಸಂಗೀತ ಶಿಕ್ಷಕಿ ಸರಸ್ವತಿ ಎಚ್ ರಾಜಶೇಖರ್ ಅವರು ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಶೇಗುಣಿಸಿ ಅವರು, ನನ್ನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳೇ ನನ್ನ ಪಾಲಿನ ದೇವರುಗಳು. ಅವರು ಕ್ಷೇಮವಾಗಿದ್ದರೆ ನಾನು ಸಂತೃಪ್ತನಾಗಿರುತ್ತೇನೆ. ನಾನು ತೃಪ್ತನಾಗಬೇಕೆಂದರೆ ವಿದ್ಯಾರ್ಥಿಗಳು ಕಠಿಣ ಅಭ್ಯಾಸ ಮಾಡಿ ತಮ್ಮ ಜೀವನದಲ್ಲಿ ಉನ್ನತ ಮಟ್ಟದ ಹುದ್ದೆಗೆ ತೆರಳಿ ಮಾತಾಪಿತೃಗಳ, ಕುಟುಂಬದ, ಅವರ ಗ್ರಾಮದ ಮತ್ತು ಜಿಲ್ಲೆಯ ಹೆಸರಿಗೆ ಕೀರ್ತಿ ತಂದರೆ ಸಾಕು. ಅದೇ ಅವರು ನನಗೆ ಕೊಡುವ ಗುರುಕಾಣಿಕೆ ಹಾಗೂ ಬಹುಮಾನವಾಗಿರುತ್ತದೆ. ನನ್ನ ಪಾಲಿನ ದೇವರಾಗಿರುವ ಸಂಸದರು ನನ್ನ ಮಾತಿಗೆ ಒಪ್ಪಿಕೊಂಡು ಈ ಒಂದು ನನ್ನ ಅಲ್ಪ ಸೇವೆಯ ಅಭಿನಂದನಾ ಸಮಾರಂಭವನ್ನು ಸ್ವೀಕರಿಸಿದ್ದು ನನಗೆ ತುಂಬಾ ಸಂತೋಷ ತಂದಿದೆ ಎಂದು ಹೇಳಿದರು. ನನ್ನದು ಒಂದು ಚಿಕ್ಕ ಪ್ರಮಾಣದ ಮಹಾವಿದ್ಯಾಲಯವಾಗಿರುತ್ತದೆ. ಇದರಲ್ಲಿಯೇ ಸಾವಿರಾರು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಕಠಿಣ ಅಭ್ಯಾಸ ಮಾಡಿ ನಗರವೂ ಇರಬಹುದು, ತಾಲೂಕು ಇರಬಹುದು, ಯಾವುದೇ ಆಸ್ಪತ್ರೆಯಲ್ಲಿ ನೋಡಿದರೂ ಸಹಿತ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಅನಾರೋಗ್ಯದವರನ್ನು ಗುಣಪಡಿಸುವ ಸೇವೆಯಲ್ಲಿ ಇದ್ದೇ ಇರುತ್ತಾರೆ. ಅದು ನನಗೆ ತೃಪ್ತಿ ತಂದಿದೆ ಎಂದು ಹೇಳಿದರು. ರಾಜೀವ್ ದೀಕ್ಷಿತ್ ಅವರ ಜೊತೆಗೆ ಧಾರವಾಡದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದೆ. ಅಣ್ಣಾ ಹಜಾರ್ ಅವರ ಲೋಕಪಾಲ ಮಸೂದೆಯಲ್ಲಿ ಅಣ್ಣಾ ಹಜಾರ್ ಅವರನ್ನ ಧಾರವಾಡ ಕರೆದು, ಕೂಡ್ಲದ ಸಂಪರ್ಕ ಕರೆದು ಅವ್ರ ಜೊತೆಗೇನು ಒಡನಾಟ ಇಟ್ಕೊಂಡೆ. ಸಿದ್ದೇಶ್ವರ ಅಪ್ಪನ ಜೊತೆನೂ ಒಡನಾಟ ಇಟ್ಕೊಂಡೆ. ಇದೆಲ್ಲರ ಜೊತೆಗೆ ನನ್ನ ಶಿಕ್ಷಣ ಸಂಸ್ಥೆಯೊಂದಿಗೆ ನನ್ನ ಕಾಲೇಜಿನ ದ್ವಾರ ಬಾಗಿಲಿಗೆ ಒಂದು ದೇವ ರೂಪದಲ್ಲಿ ಅಥವಾ ಕಲ್ಪದ ರೂಪದಲ್ಲಿ ಬಂದವರೇ ಬದುಕಿನ ಗುರುಗಳು ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯಕ್ ಸರ್. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ಇದು ಬಹಳ ಹೊತ್ತಾಗಲ್ಲ, ಇನ್ನೊಂದು ತಾಸಿನಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಡೋದ್ರ ಮುಂಚೆ ಪ್ರತಿಯೊಂದು ಸೆಕೆಂಡು ಕೂಡ ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸುತ್ತೆ, ಅದ್ಭುತ ಸಾಧನೆಗೆ ದಾರಿ ಆಗ್ತದೆ. ಯಾಕಂತ ಕೇಳ್ತೀರಿ, ನಿಮಗಿಲ್ಲಿ ಒಬ್ಬರು ಗೌರವ ಅಧ್ಯಕ್ಷರು ಡಾಕ್ಟರ್ ಬಸವರಾಜ್ ಕಳಸ ಅವರು, ನಾನು ಕುಮಾರ್ ನಾಯ್ಕ್ ಅವರು ಯಾವ ತರ ಕಲ್ಪತರು ನಾಡಿನಲ್ಲಿ ಹುಟ್ಟಿ ಮಲ್ಲಿಗೆ ನಾಡಿನಲ್ಲಿ ಕಲಿತು ಕಲ್ಯಾಣ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಕ್ಕೆ ಬಂದಿದ್ದಾರೋ ಆ ತರ ನಾನು ದೂರದ ಬಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿ ಧಾರವಾಡದಲ್ಲಿ ಎಜುಕೇಶನ್ ತಗೊಂಡು ರಾಯಚೂರಿನ ಅಡಿಯಾಗಿ ಕಾಲೇಜನ್ನು ನಡೆಸಕ್ಕೆ ನಾನು ಬಂದಿದ್ದೀನಿ. ಅಂತಂದ್ರೆ ವೇದಿಕೆ ಮೇಲೆ ನನಗೆ ಇಬ್ಬರು ಗುರುಗಳಿದ್ದಾರೆ. ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MSc ಮಾಡಿ ಜನರಲ್ ಸೆಕ್ರೆಟರಿ ಆಗಿ ಅಲ್ಲಿ ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡುವಾಗ, ಹೋರಾಟ ಮಾಡುವಾಗ ನನ್ನ ಕೈ ಹಿಡಿದು ತಡೆದು ದಾರಿ ತೋರಿಸಿ ನನಗೆ ಒಂದು ಮಾರ್ಗದರ್ಶನ ಮಾಡಿದವರು ಬೇರಾರು ಅಲ್ಲ, ಸದ್ಯದ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳು. ಅವರು ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದ ನನ್ನ ಗುರುಗಳು ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಸರ್. ಉದ್ಘಾಟಕರಾಗಿ ಆಗಮಿಸಿದ ರಾಯಚೂರು ವಿವಿ ಕುಲಪತಿಗಳಾದ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು ದೀಪ ಬೆಳಗುವುದರ ಮೂಲಕ ಮಾತನಾಡಿದ ಅವರು, ರಾಯಚೂರು ಜಿಲ್ಲೆಗೆ ಹಿಂದುಳಿದ ಪ್ರದೇಶ ಎಂದು ಹಣೆಪಟ್ಟಿ ಕಟ್ಟಿಬಿಟ್ಟಿದ್ದಾರೆ. ಅದು ಯಾಕೆ? ಈ ಜಿಲ್ಲೆ ಹಿಂದುಳಿದ ಪ್ರದೇಶ ಅಲ್ಲವೇ ಅಲ್ಲ. ಯಾಕೆಂದ್ರೆ ಇಲ್ಲಿ ಮುತ್ತು ರತ್ನಗಳಂತ ವ್ಯಕ್ತಿಗಳಿದ್ದಾರೆ. ಚಿನ್ನವೂ ಇದೆ, ಅನ್ನವೂ ಇದೆ. ಇಲ್ಲಿನ ಕಾಟನ್ ಮಾರ್ಕೆಟ್ ಏಷ್ಯಾ ಖಂಡದಲ್ಲಿ ನಂಬರ್ 1 ಎಂದು ಕೀರ್ತಿ ಹೊಂದಿದೆ. ಕವಿಗಳು, ವಿದ್ವಾಂಸರು, ಸಾಹಿತಿಗಳು, ಕಲಾವಿದರು, ಉಪನ್ಯಾಸಕರು, ಸಾಕಷ್ಟು ಸಾಂಸ್ಕೃತಿಕ ಸಂಪ್ರದಾಯವೂ ಇಲ್ಲಿನ ಜನಸಾಮಾನ್ಯರಲ್ಲಿದೆ. ಹಾಗೆ ಶೈಕ್ಷಣಿಕವಾಗಿ ಶಾಲೆ ಕಾಲೇಜುಗಳನ್ನು ಬೆಳೆಸಲು ಡಾಕ್ಟರ್ ಬಾಬುರಾವ್ ಶೇಗುಣಿಸಿ ನಗರದಲ್ಲಿ ಹಾಗೂ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರು, ಉಪನ್ಯಾಸಕರು, ನೃತ್ಯ ಶಿಕ್ಷಕರು ಇದ್ದಾರೆ. ಪ್ರಸ್ತುತವಾಗಿ ಜಿಲ್ಲೆಯನ್ನು ಅಭಿವೃದ್ಧಿಗೊಳಿಸಲು ಹಿಂದೆ ಜಿಲ್ಲೆಗೆ ದಕ್ಷ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಜಿ ಕುಮಾರ್ ನಾಯಕರವರು ತಮ್ಮ ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಹೊಂದಿ ಈಗ ಕೇಂದ್ರ ಸಂಸದರಾಗಿ ಆಯ್ಕೆಗೊಂಡು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆಂಬ ನಂಬಿಕೆ ಇದೆ. ಇಷ್ಟೆಲ್ಲಾ ಸೌಕರ್ಯಗಳು ಇದ್ದಂತ ನಮ್ಮ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಎಂದು ಹೆಮ್ಮೆಯಿಂದ ಹೇಳಬಹುದು ಎಂದು ಹೇಳಿದರು. ನಂತರ ಕಲ್ಯಾಣ ಕರ್ನಾಟಕ ಕಾಯಕ ರತ್ನ ಪ್ರಶಸ್ತಿ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ನೂತನ ಸಂಸದರಾದ ಜಿ ಕುಮಾರ್ ನಾಯಕರವರು, ರಂಗಮಂದಿರದ ಮುಖ್ಯದ್ವಾರದಿಂದ ವೇದಿಕೆಯವರೆಗೆ ಹೂ ಪುಷ್ಪಗಳ ಮಳೆಯನ್ನೇ ಸುರಿಸಿದ ಡಾಕ್ಟರ್ ಶೇಗುಣಿಸಿ ಹಾಗೂ ಇನ್ನುಳಿದ ಕಾಲೇಜುಗಳ ಪ್ರಿನ್ಸಿಪಾಲರು
ಜಿಲ್ಲೆಗೆ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ. ಇಷ್ಟೊಂದು ಅದ್ದೂರಿಯಾಗಿ ಸಮಾರಂಭ ಹಮ್ಮಿಕೊಂಡ ತಮಗೆ ಚಿರಋಣಿಯಾಗಿದ್ದೇನೆ. ಜಿಲ್ಲೆಯ ಮಹತ್ವಾಕಾಂಕ್ಷಿಗಳಾದ ಏಮ್ಸ್ ಮತ್ತು ವಿಮಾನ ನಿಲ್ದಾಣಗಳನ್ನು ಆದಷ್ಟು ಬೇಗ ಕೇಂದ್ರಕ್ಕೆ ಮನವಿ ಮಾಡಿಕೊಂಡು ತರಲು ನನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ಹಾಗೆ ಎರಡೂ ಜಿಲ್ಲೆಗಳ ಅಭಿವೃದ್ಧಿ ನನ್ನ ಕನಸುಗಳಾಗಿವೆ ಮತ್ತು ಸಾರ್ವಜನಿಕರ ಸಹಕಾರವೂ ಮುಖ್ಯವಾಗಿದೆ ಎಂದು ಹೇಳಿದರು. ಬಾಬುರಾವ್ ಅವರ ಶೈಕ್ಷಣಿಕ ಕಾಳಜಿ ಶ್ಲಾಘನೀಯವಾದುದು. ವಿದ್ಯಾರ್ಥಿಗಳು ಕಠಿಣ ಅಭ್ಯಾಸ ಮಾಡಿ ಉನ್ನತ ಹುದ್ದೆಗೆ ಸೇರಿಕೊಳ್ಳಿ ಎಂದು ಹೇಳಿದರು. ನಾನು ಎಲ್ಲಿಗೆ ಹೋಗಿದ್ರಿ ಡಾಕ್ಟರ್ ಕಳ್ಸೋದವ್ರೆ? ಪ್ಯಾರಿಸ್ನಲ್ಲಿ ಹೋದಾಗ ಕೂಡ ನಮ್ಮ ರಾಯಚೂರಿನ ಅಕ್ಕಿ ಕಾಣಿಸ್ತು ಅಂತೇಳಿ. ಇಷ್ಟು ಸಮೃದ್ಧವಾದಂತಹ ಪ್ರದೇಶ. ಇಂತಹ ಪ್ರದೇಶದಲ್ಲಿ ಎಲ್ಲ ಧರ್ಮಗಳ ಒಡನಾಟವನ್ನ, ಪ್ರೀತಿಯಿಂದ ಸಹವಾಸವನ್ನ ನಾವು ನೋಡ್ತಾ ಇದ್ದೀವಿ. ಸಹವಾಸ ಅಂದ್ರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇಲ್ಲಿಯ ಧಾರ್ಮಿಕ ಸಹವಾಸದ ಬಗ್ಗೆ ವಿಶೇಷ ಲೇಖನಗಳು, ವಿಶೇಷ ಪ್ರಬಂಧಗಳು, ಬಹುಶಃ ಅದು ಡಾಕ್ಟರೇಟ್ ವಸ್ತುಗಳಾಗಿ ಇದ್ದಾವೆ. ಅದು ನನಗೆ ಗೊತ್ತಿರುವಂತ ವಿಷಯ. ಈ ಸಾಲಿನಲ್ಲಿ ಈ ತಲೆಮಾರಿನ ಶಿರೋಮಣಿಗಳು ಕೂತ್ಕೊಂಡಿತ್ತು ಅಂತ ಹೇಳಿದ್ರೆ, ಈ ಒಂದು ಸ್ಟೇಜ್ನ ಈ ಕಡೆ ಮುಂದಿನ ತಲೆಮಾರಿನ ಆಶಾ ಕಿರಣಗಳು, ನಮ್ಮ ಭವಿಷ್ಯತ್ತು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಇದೊಂದು ಬಹಳ ಇದು ನನಗೆ ಯಾಕಪ್ಪ ಮಕ್ಕಳನ್ನ ಕಳಿಸ್ಬಿಟ್ಟಿದ್ದೀರಿ ಅಂತ ತಿಳ್ಕೊಂಡೆ. ಮಕ್ಕಳು ಅಂದ್ರೆ ಯಾರು ಅಂತ ನನಗೆ ಯೋಚನೆ ಬಂದಾಗ ನನಗೆ ಎಷ್ಟು ನಾನು ಕ್ಷುಲ್ಲಕವಾಗಿ ಯೋಚನೆ ಮಾಡಿದ್ದಲ್ಲ ಅನಿಸ್ತು. ಮಕ್ಕಳು ಅಂದ್ರೆ ಯಾರು? ಮಕ್ಕಳು ಅಂದ್ರೆ ಮುಂದಿನ ಪೀಳಿಗೆ. ನಮ್ಮ ರಾಯಚೂರು ಅಂದ್ರೆ ಏನು ಅನ್ನೋದನ್ನ ಡಿಫೈನ್ ಮಾಡುವಂಥವ್ರೆ ನೀವು. ನಿಮಗೆ ಒಂದೂವರೆ ಗಂಟೆ 2 ಗಂಟೆನಲ್ಲಿ ಅತ್ಯಂತ ಉತ್ತಮವಾದಂಥ ಒಂದು ದೃಶ್ಯವನ್ನು ನಿಮಗೆ ಕೊಟ್ಟಿದ್ದಾರೆ, ಅತ್ಯಂತ ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಭಿವೃದ್ಧಿಗೋಸ್ಕರವಾಗಿ ನಮ್ಮ ಕಳಸವರಾಗಲಿ, ನಮ್ಮ ಕುಲಪತಿಗಳಾಗಲಿ, ಎಲ್ಲಾ ಜನರ ಅಭಿಪ್ರಾಯ ಏನು ಆಗಿದೆ ಅಂತ ಕೇಳಿದ್ರೆ, ನಮ್ಮ ರಾಯಚೂರಿಗೆ ಏನು ಕುಂದು ಕೊರತೆಗಳದಾವೆ, ರಾಯಚೂರು ಜನರು ಏನು ನೋವನ್ನ ಅನುಭವಿಸಿದ್ದಾರೆ, ಅವರೆಲ್ಲರ ನೋವಿನ ಧ್ವನಿಯಾಗಿ ಯಾರು ಮಾತಾಡಿದ್ರು ಅಂತ ಕೇಳಿದ್ರೆ ನಮ್ಮ ಕಳಿಸೋರು ಮಾತಾಡಿದ್ರೆ, ಅಂಥ ಕೊಡುಗೆಯನ್ನ ಅವ್ರು ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಹಂತ ಹಂತವಾಗಿ ನಮ್ಮ MP ಸಾಹೇಬರು ಕುಮಾರ್ ನಾಯಕ್ ಅವರು ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ಏನದ ನನಗದ ಅಂತಕ್ಕಂಥ ಮತ್ತೊಮ್ಮೆ ಎಲ್ಲರ ಮುಂದೆ ವ್ಯಕ್ತಪಡಿಸುತ್ತಾ, ಈ ಸಂದರ್ಭದಲ್ಲಿ ಅತಿಥಿಗಳಾದ ಪರಮೇಶ್ವರ ಸಾಲಿಮಠ್ ವಿಶ್ರಾಂತ ಪ್ರಾಂಶುಪಾಲರು, ಡಾಕ್ಟರ್ ಪಂಡಿತ್ ನರಸೂರು ವಡವಾಟಿಜಿ ಅಂತಾರಾಷ್ಟ್ರೀಯ ಕ್ಲಾರಿನೆಟ್ ವಾದಕರು, ರಾಮಚಂದ್ರ ಪ್ರಭು JC ಹೈ, SL ಕೇಶವರೆಡ್ಡಿ ಪೂರ್ಣಿಮಾ ಆಯುರ್ವೇದಿಕ ಮತ್ತು ಸಂಶೋಧನಾ ಮಹಾವಿದ್ಯಾಲಯ, ಡಾಕ್ಟರ್ ಬಸವರಾಜ್ ಕಳಸ ಜಿಲ್ಲಾ ಏಮ್ಸ್ ಸಮಿತಿ ಅಧ್ಯಕ್ಷರು, ಪ್ರಧಾನ ಸಂಚಾಲಕರು, ಇಸ್ಲಾಂ ಧರ್ಮದ ಗುರುಗಳು, ಕ್ರೈಸ್ತ ಧರ್ಮದ ಗುರುಗಳು, ಶಾಹೀನ್ PU ಕಾಲೇಜ್ ಮತ್ತು ಥಾಮಸ್ ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರು, SKE ಕಾಲೇಜಿನ ಸರ್ವ ಉಪನ್ಯಾಸಕಿಯರು, ಸರ್ವ ಸಿಬ್ಬಂದಿ ವರ್ಗದವರು ಹಾಗೂ ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ವಿಜಯಪುರ ಮತ್ತು ರಾಯಚೂರು SKE ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.